ಬ್ರೇಕ್ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. 6ನೇ ತಾರೀಕು ವಾಪಸ್ ಬರ್ತಾರೆ. ಅದಾದ ನಂತರ ಒಂದು ದಿನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಮತ್ತು ಇತರೆ ನಾಯಕರುಗಳು ದಿಲ್ಲಿಗೆ ಹೋಗಿ ಸಚಿವರಾಗಲಿರುವವರ ಪಟ್ಟಿಯ ಮೇಲೆ ಚರ್ಚೆ ಮಾಡಬಹುದು. ಈ ಹಿಂದೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದ ಎಷ್ಟು ಜನ ಮುಂದುವರಿತಾರೆ, ಹೊಸಬರಿಗೆ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಕುತೂಹಲ. ಅದರ ಜೊತೆಗೆ ಹೈಕಮಾಂಡ್ನ ಕೋಟ, ಸಿದ್ದರಾಮಯ್ಯನವರ ಕೋಟ, ಡಿಕೆ ಶಿವಕುಮಾರರ ಕೋಟ ಎಲ್ಲವೂ ಚರ್ಚೆಯಾಗತ್ತೆ. 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗತ್ತೆ. ಜಾತಿವಾರು, ಜಿಲ್ಲಾವಾರು, ಪ್ರಾಂತ್ಯವಾರು ಲೆಕ್ಕಾಚಾರಗಳು ನಡೀತವೆ. ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದ ಕೆಲವರನ್ನ ಈ ಸಲ ಕೈಬಿಟ್ಟು ಪಕ್ಷ ಸಂಘಟನೆಗೆ ಬಳಸಿಕೊಳ್ಳಬಹುದು. ಒಂದಷ್ಟು ಹೊಸಬರಿಗೆ, ಯುವ ಶಾಸಕರಿಗೆ ಮಂತ್ರಿಗಳಾಗುವ ಅವಕಾಶ ಸಿಗಬಹುದು. ಸಂಪುಟ ವಿಸ್ತರಣೆಯ ಜೊತೆಗೆ ನಿಗಮ ಮಂಡಳಿಗಳ ಬದಲಾವಣೆಯಾಗ್ತವ. ಈಗಾಗಲೇ ಆಗಿರುವ ಎಲ್ಲ ನೇಮಕಗಳನ್ನು ರದ್ದುಗೊಳಿಸಿ ಹೊಸದಾಗಿ ಘೋಷಣೆ ಮಾಡ್ತಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮತಗಳನ್ನು ಸೆಳೆಯಬಲ್ಲ, ಆದರೆ ಚುನಾವಣೆಯಲ್ಲಿ ಸೋತಿರುವವರಿಗೆ ಸಚಿವರಾಗುವ ಅವಕಾಶ ಸಿಗಲಿಲ್ಲ ಅಂತ ಅಸಮಾಧಾನಗೊಂಡಿರುವ ಶಾಸಕರಿಗೆ ನಿಗಮ ಮಂಡಳಿಗಳಿದ್ದಾವೆ. ಸದ್ಯಕ್ಕೆ ಹರಿದಾಡ್ತಾ ಇರುವ ಸುದ್ದಿಗಳ ಪ್ರಕಾರ ಎಲ್ಲ ನಿಗಮ ಮಂಡಳಿಗಳ ನೇಮಕಗಳನ್ನು ರದ್ದು ಮಾಡಿ ಹೊಸದಾಗಿ ಘೋಷಣೆ ಮಾಡ್ತಾರಂತೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಲೇವಡಿ ಮಾಡಿದ್ರು, ಸಂಪುಟ ವಿಸ್ತರಣೆ ಮಾಡಿದ್ರೆ ಸರ್ಕಾರ ಅಲ್ಲಾಡ್ಬಿಡುತ್ತೆ. ಇದನ್ನ ಮುಂದೋಡೋದಕ್ಕೆ ಸಿಎಂ ತಂತ್ರ ಮಾಡ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಕೋಟಾ, ಪೇಮೆಂಟ್ ಕೋಟಾ ಇದೆ, ರೇಟ್ ಫಿಕ್ಸ್ ಆಗೋ ತನಕ ಡೇಟ್ ಫಿಕ್ಸ್ ಆಗಲ್ಲ ಅಂತ. SIR ಹಿಡ್ಕೊಂಡು ಅಧಿವೇಶನ ಮುಂದೆ ಹಾಕ್ತಾ ಇದ್ದೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದ ಶಾಸಕರಿಗೆ ಮಕ್ಕಳ ಟೋಪಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡಿದ್ರೆ ಈ ಸರ್ಕಾರದ ಬುಡ ಅಳ್ಳಾಡ್ತದೆ ಅನ್ನುವ ವಾಸ್ತವಿಕ ಸತ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಹಾಗಾಗಿ SIR ಅನ್ನು ನೆಪ ಒಡ್ಡಿ
ಈಗ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬರ್ತಾರೆ ಮೊದಲ ವಾರದಲ್ಲಿ. ರಾಹುಲ್ ಗಾಂಧಿ ಅವರು 12 ತಿಂಗಳಲ್ಲಿ 8 ತಿಂಗಳು ವಿದೇಶದಲ್ಲೇ ಇರ್ತಾರೆ, ಸ್ವದೇಶದಲ್ಲಿ ಯಾವಾಗ ಇರ್ತಾರೆ? ಸೊ SIRಗೂ ಅಧಿವೇಶನಕ್ಕೂ ಸಂಬಂಧ ಇಲ್ಲ. ಒಂದು ಮ್ಯಾನೇಜ್ಮೆಂಟ್ ಕೋಟಾ ಇದೆ, ಮತ್ತೊಂದು ಪೇಮೆಂಟ್ ಕೋಟಾ ಇದೆ ಅಂತೇಳಿ. ಸೊ ಅದರ ಮುಂದಿನ ಭಾಗವಾಗಿ ರೇಟ್ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ದೇನೆ ಅಷ್ಟೇ. ಮತ್ತೊಮ್ಮೆ ನನ್ನ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಧಿವೇಶನ ಹೆಂಗೂ ಸದ್ಯಕ್ಕಿಲ್ಲಲ್ಲ, SIRದು ಏನೋ ಕರಡು ಪಟ್ಟಿ ಬರೋ ತನಕ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಂಗಿದ್ರೆ ಏನು ಪ್ರೆಷರ್ ಏನಿದೆ? ಈಗಲೇ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ನಿಧಾನಕ್ಕೆ ಮಾಡ್ತಾರೆ ಅನ್ಸುತ್ತೆ. ಅದೇ ನೋಡಿ, ಸರ್ಕಾರ ಬಂದು ಈಗಾಗಲೇ 1 ತಿಂಗಳಾಯಿತು. ಇಷ್ಟು ಇಲಾಖೆಗಳಿವೆ, ಚುನಾವಣೆ 2 ವರ್ಷದಲ್ಲಿದೆ. ಹಾಗಿರುವಾಗ ನೀವು ಇಲಾಖೆಗಳನ್ನು ಖಾಲಿ ಇಟ್ಟು ಕೇವಲ 14-15 ಜನರನ್ನು ಇಟ್ಕೊಂಡು ಸರ್ಕಾರವನ್ನು ನಡೆಸ್ತೀವಿ ಅಂತಕ್ಕಂಥದ್ದು ಹೋದರೆ ನಿಶ್ಚಿತವಾಗಿ ಆ ಇಲಾಖೆಗಳ ಹೊಣೆಗಾರಿಕೆಯನ್ನು ಯಾರು ಹೊರಕೊಳ್ತಾರೆ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಕರೆಕ್ಟ್. ಓಕೆ, ಅಧಿಕಾರಿಗಳದನ್ನು ಈಗ ನಿನ್ನೆ ಕಲ್ಲು ಬಂಡೆ ಬಿದ್ದು 12 ಜನ ಸತ್ತು ಹೋದ್ರು. ಗಣಿ ಮಂತ್ರಿನೇ ಇಲ್ಲ ನಮ್ಮಲ್ಲಿಲ್ಲ. ಬರಗಾಲ ಇದೆ, ಕೃಷಿ ಮಂತ್ರಿ ಇಲ್ಲ. ಹೀಗಾಗಿ ನನಗನ್ಸುತ್ತೆ ಏನೇ ಆದರೂ ಕೂಡ ಈ ತಿಂಗಳದ ಅಂತ್ಯದ ಒಳಗಡೆ ಆದರೂ ಸಂಪುಟ ವಿಸ್ತರಣೆಗೆ ನಿಶ್ಚಿತವಾಗಿರ್ತಕ್ಕಂಥ ಒಂದು ಅಟ್ಲೀಸ್ಟ್ ನೆಕ್ಸ್ಟ್ 10 ಜನರನ್ನು ಜೋಡಿಸ್ಕೊಳ್ಳೋದು, ಆಮೇಲೆ ಒಂದು 5 ಜನರನ್ನು ಆಮೇಲೆ ಮಾಡೋದು, ಇದು ಮಾಡ್ಬೋದು. ಯಾಕಂದರೆ ಭಾಳ ಜಗಳ ಆದರೆ, ಭಾಳ ಗಲಾಟೆ ಆಗಿದ್ರೆ ಅನ್ನುವ ಕಾರಣಕ್ಕೋಸ್ಕರ ಪ್ರೊಬಾಬಲ್ಸ್ ಯಾರಿದ್ದಾರೆ, ಅದರಲ್ಲಿ ಸೀನಿಯಾರಿಟಿ ಯಾರಿಗಿದೆ ಅಥವಾ ಮಾಡಲೇಬೇಕು ಅಂತ ಹೈಕಮಾಂಡ್ನಿಂದ ಒತ್ತಡ ಇದೆ, ಅವರನ್ನು ತೆಗೆದುಕೊಂಡು ಇನ್ನೊಂದು 5 ಆಮೇಲೆ ಲೇಟರ್ ಪಾರ್ಟಲ್ಲೂ ಕೂಡ ಮಾಡ್ಬೋದು. ಹೀಗಾಗಿ ಅದನ್ನು ತುಂಬ ತಡ ಮಾಡಲಿಕ್ಕೆ ಆಗಲ್ಲ. ಅಧಿವೇಶನದ ಕಾರಣದಿಂದ ಮಂತ್ರಿಗಳು ಬೇಕಾಗಿಲ್ಲ. ಓಕೆ, ಆಡಳಿತದ ಕಾರಣಕ್ಕೆ ಬೇಕು. ಆಡಳಿತದ ಕಾರಣಕ್ಕೂ ಕೂಡ ಬೇಕಲ್ವಾ? ಕರೆಕ್ಟ್. ಮತ್ತು ನಾಳೆ ಯಾರು ಮಂತ್ರಿ ಆಗ್ತಾರೆ ಅವರು ಅಕ್ಟೋಬರ್ವರೆಗೆ ಕಾಯ್ಲಿಕ್ಕೆ ಆಗಲ್ಲ. ಎಷ್ಟು ದಿನ ಉಳಿಯುತ್ತೆ ಅವ್ರಿಗೆ? ಹೌದು. ಈಗ ನನಗನ್ಸುತ್ತೆ ಮಂತ್ರಿಮಂಡಲ ರಚನೆ ಏನಿದೆ ಅದು ಆದಷ್ಟು ಬೇಗ ಈ ತಿಂಗಳದ ಅಂತ್ಯದ ಒಳಗಡೆ. ರಾಹುಲ್ ಗಾಂಧಿ ಬಂದರೂ ಕೂಡ ನನಗನ್ಸುತ್ತೆ ಈಗ 5-6 ಹೋಗಿ ಬರ್ತಾರೆ, ಕೂಡಲೇ ಅನುಮತಿ ಸಿಗುತ್ತಾ, ಎಷ್ಟು ಅನುಮತಿ ಸಿಗುತ್ತೆ, ಕಗ್ಗಂಟಾಗತ್ತಾ, ಈ ಎಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿವೆ. ಆದರೆ DK ಶಿವಕುಮಾರ್ ಅವ್ರಿಗೂ ಮತ್ತು ಸರ್ಕಾರಕ್ಕೂ ಕೂಡ ಸುಗಮ ಆಡಳಿತಕ್ಕೆ ಮಂತ್ರಿಗಳ ಅವಶ್ಯಕತೆ ನಿಶ್ಚಿತವಾಗಿದ್ದೇ. ನಾಳೆ ನಿಗಮ ಮಂಡಳಿಗಳನ್ನೇ ಮಾಡಬೇಕು ಅಂತ ಅನ್ಕೊಳ್ಳೋಣ. ನೀವು ಡಿಸೆಂಬರಲ್ಲಿ ಮಾಡಿದರೆ ನಿಗಮ ಮಂಡಳಿ ತೊಗೊಂಡೇನು ಮಾಡ್ತಾರೆ ಅವ್ರು? ಬೇಡ ಅಂತಾರವ್ರು ಶಾಸಕರು. ಹೌದು, ಯಾವುದೋ ಇಂಪಾರ್ಟೆಂಟ್ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನು ಜೋಡಿಸ್ಬೇಕು, ಕಾರ್ಯಕರ್ತರನ್ನು ಜೋಡಿಸ್ಬೇಕು. ಹೀಗಾಗಿ ಆಮೇಲೆ ನೋಡಿ ಅಜಯ್, ಈಗ BJPಯಲ್ಲಿ ಪ್ರಧಾನ ಕಾರ್ಯದರ್ಶಿ 4 ಇರ್ತಾರೆ, 4+1 ಇರ್ತಾರೆ. ಕಾಂಗ್ರೆಸ್ನಲ್ಲಿ ನೀವು ಸಂಘಟನೆಗೆ ತೆಗೆದುಕೊಳ್ಳೋದಂದ್ರೆ ಕಾರ್ಯಾಧ್ಯಕ್ಷರನ್ನು ಮಾಡ್ಬೋದು, ಶಾಸಕರನ್ನು. ಹೌದು. ನೀವು KPCC ಪ್ರಧಾನ ಕಾರ್ಯದರ್ಶಿ ಹುದ್ದೆಗಂತೂ ಶಾಸಕರಿಗೆ ಏನು ಇಂಟ್ರೆಸ್ಟ್ ಇರೋಲ್ಲ. ಯಾಕಂದರೆ ಪ್ರಧಾನ ಕಾರ್ಯದರ್ಶಿಗಳ ಸಂಖ್ಯೆ ಒಂದು ಹನುಮಂತನ ಬಲಂಗೋ ಚಿತ್ರ ಇರುತ್ತೆ. ಹೌದು, ಎಸ್. ಹೀಗಾಗಿ ಈ ತಿಂಗಳ ಅಂತ್ಯದ ಒಳಗಡೆ ನನಗನ್ಸುತ್ತೆ DK ಶಿವಕುಮಾರ್ ಅವರು ಸಂಪುಟ ವಿಸ್ತರಣೆ, ಕೆಲ ನಿಗಮ ಮಂಡಳಿಗಳ ಬದಲಾವಣೆ ಇವೆಲ್ಲವುಗಳನ್ನು ಜುಲೈಯಲ್ಲಿ ಮುಗಿಸ್ಕೊಳ್ಬೋದು ಅಂತ ಅನ್ಸುತ್ತೆ ನನಗೆ. ಎಸ್. ಆನಂದ, ಲಿಸ್ಟ್ಗಳ ರೆಡಿ ಆಗಿದಾವ ಇವರೆಲ್ಲ? DK ಶಿವಕುಮಾರ್ದು, ಸಿದ್ದರಾಮಯ್ಯನವ್ರ ಲಿಸ್ಟು ಎಷ್ಟು ಜನ ಹಳಬರನ್ನ ಕೈ ಬಿಡ್ತಾರೆ ಅನ್ನೋ ಕುತೂಹಲ ಜಾಸ್ತಿ ಇರೋದು. ಎಸ್, ಖಂಡಿತವಾಗ್ಲೂ ಕೂಡ. ಅಂದರೆ ಕಳೆದ ಬಾರಿ ಸಚಿವ ಸಂಪುಟವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ನಿಂದ ಗುರುತಿಸಲ್ಪಟ್ಟಿರ್ತಕ್ಕಂಥವ್ರಿಗೆ ಅವಕಾಶ ಕೊಡಲಾಗಿತ್ತು. ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ತಮಗೆ ಪೂರಕವಾಗಿರ್ತಕ್ಕಂಥ ಕೆಲವನ್ನಾದರೂ ಕೂಡ ಮಂತ್ರಿ ಮಾಡ್ಕೋಬೇಕು ಮತ್ತು ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕು ಅಂತ ಅವರಿಗಾಗಲೇ ಬಯಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಆ ಕಾರಣಕ್ಕಾಗಿ ತಮ್ಮ ಪರವಾಗಿರ್ತಕ್ಕಂಥ, ತಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಕ್ಕಂಥ ಮತ್ತು ಸಲೀಸಾಗಿ ತಮ್ಮ ಜೊತೆ ಸಾಕ್ತಕ್ಕಂಥವ್ರನ್ನ ದೊಡ್ಡ ಮಟ್ಟದಲ್ಲಿ ಇಟ್ಕೋಬೇಕು ಅನ್ನುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಆ ಕಾರಣಕ್ಕಾಗಿ CM ಲಿಸ್ಟ್ ಈಗಾಗಲೇ ಸಿದ್ಧ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ವಿಸ್ತರಣೆ ಸಂದರ್ಭದಲ್ಲಿ ತಮ್ಮವ್ರನ್ನೂ ಕೂಡ ಸೇರಿಸಬೇಕು ಅಂತಕ್ಕಂಥ ಪ್ರಯತ್ನಗಳು ಕೂಡ ಅವರು ಮಾಡಿದ್ದಾರೆ. ಹೊಸದಾಗಿ BK ಹರಿಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದಾರೆ, ಅವರ ಮೂಲಕ ಕೂಡ ಕೆಲವರು ಲಾಬಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವ್ರ ಲಿಸ್ಟು ಕೂಡ ಇದೆ. ಹಾಗಾಗಿ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದರೆ 8ರ ನಂತರದಲ್ಲಿ ಒಂದು ಅಂತಿಮವಾಗಿರ್ತಕ್ಕ ತೀರ್ಮಾನಗಳು ಆಗತ್ತೆ ಅನ್ನುವಂಥ ಚರ್ಚೆಗಳಿದೆ. ಆ ಕಾರಣಕ್ಕಾಗಿ ಆಯಾಯ ನಾಯಕರ ಮೂಲಕ ಪಟ್ಟಿಗಳನ್ನು ಸಿದ್ಧಪಡಿಸುವ ಪ್ರಯತ್ನಗಳು ಕೂಡ ನಡೆದಿದೆ. ಈಗ ನಮಗೆ ಬರ್ತಿರುವಂಥ ಮಾಹಿತಿ ಪ್ರಕಾರ 13ರ ಹೊತ್ತಿಗೆ ಒಂದು ಕ್ಲಾರಿಟಿ ಪಿಕ್ಚರ್ ಸಿಗುತ್ತೆ, ಆವಾಗ ಆಗಬಹುದು ಅಂತಕ್ಕಂಥ ಮಾಹಿತಿ. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಅನ್ನೋ ಕಾರಣಕ್ಕಾಗಿ ಇವತ್ತಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಶಾಸಕರು ದೆಹಲಿಗೆ ಹೋಗ್ತಕ್ಕಂಥ ಶುರು ಮಾಡಿದ್ದಾರೆ. ಎಲ್ಲವೂ ಕೂಡ 8ರ ನಂತರದಲ್ಲಿ 13ರ ಒಳಗಡೆ ಒಂದು ಕ್ಲಾರಿಟಿ ಪಿಕ್ಚರ್ ಸಿಗುತ್ತೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅಜಿತ್, ಅಂದರೆ 13ರ ನಂತರ ಅಧಿವೇಶನ ಮುಂದಿನ ತಿಂಗಳಾಗುತ್ತೆ, ಆಗಸ್ಟ್ನಲ್ಲಿ ಅಧಿವೇಶನ ಆಗುತ್ತೆ.
ಎಸ್, ಆಗಸ್ಟ್ ಮೊದಲ ವಾರದಲ್ಲಿ ಅಧಿವೇಶನ ಆಗುತ್ತೆ. ಅಲ್ಲಿ ಒಳಗಡೆ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ತಮ್ಮ ಲಿಸ್ಟ್ನೊಂದಿಗೆ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಲಿಕ್ಕೆ ಹೈಕಮಾಂಡ್ ಮುಂದೆ 8ನೇ ತಾರೀಕು ನಂತರದಲ್ಲಿ ಹೋಗ್ತಾರೆ ಅಂತ ಮಾಹಿತಿಗಳಿದೆ. ಯಾಕಂದ್ರೆ 7ರ ನಂತರದಲ್ಲಿ ಅವೆಲ್ಲವೂ ಕೂಡ ಚರ್ಚೆಗೆ ಬರುತ್ತೆ. ಯಾಕಂದ್ರೆ 8ರ ನಂತರದಲ್ಲಿ ಒಂದು ಚರ್ಚೆಗಳಾಗುತ್ತೆ. 13ರ ಒಳಗಡೆ ಒಂದು ಕ್ಲಾರಿಟಿ ಪಿಕ್ಚರ್ ಸಿಗುತ್ತೆ ಹೈಕಮಾಂಡ್ ಇಂದ. ಅಂತಿಮವಾಗಿ ಆ ಒಂದು 8ರಿಂದ 13ರ ಒಳಗಡೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಾಗೆ ತೀರ್ಮಾನಗಳು ಅಧಿಕೃತ ಪ್ರಕಟ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇರುವಂತದ್ದು. ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯನವರು ಕೂಡ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ರು, ಚರ್ಚೆಯನ್ನು ಮಾಡಿದ್ರು. ಚರ್ಚೆಯ ಸಂದರ್ಭದಲ್ಲಿ ಇವು ಕೂಡ ಚರ್ಚೆಗೆ ಬಂದಿದ್ದಾವೆ. ಅದರಲ್ಲಿ 8ರಿಂದ 13ರ ಒಳಗಡೆ ಒಂದು ಕ್ಲಾರಿಟಿ ಪಿಕ್ಚರ್ ಸಿಗತ್ತೆ ಅನ್ನುವಂಥ ಮಾಹಿತಿಗಳು ಈಗ ಕಾವೇರಿಯಿಂದ ಬರ್ತಾ ಇರುವಂಥ ಮಾಹಿತಿ. ಆ ಕಾರಣಕ್ಕಾಗಿ ಈಗ ಆಕಾಂಕ್ಷಿಗಳು ಕೂಡ ಸಹಜವಾಗಿ ಎಲ್ಲವೂ ಕೂಡ 2ನೇ ವಾರದಲ್ಲಿ ಕ್ಲಿಯರ್ ಆಗುತ್ತೆ. ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಆಕಾಂಕ್ಷಿಗಳು ತಾವು ಪ್ರಯತ್ನ ಮಾಡಲಿಕ್ಕೆ ದೆಹಲಿ ಕಡೆ ಕೂಡ ಹೊರಟಿದ್ದಾರೆ. ಅಂತಿಮವಾಗಿ ಇವತ್ತು ನಾಳೆ ಹರಿಪ್ರಸಾದ್ ದೆಹಲಿಗೆ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹರಿಪ್ರಸಾದ್ ಅವರು ದೆಹಲಿಗೆ ಹೋದ ಬೆನ್ನಲ್ಲೇ ಆಕಾಂಕ್ಷಿಗಳು ಕೂಡ ದೆಹಲಿ ಕಡೆ ಹೋಗ್ತಾರೆ. ಎಲ್ಲವೂ ಕೂಡ ಈ ಮುಂದಿನ 10 ದಿನಗಳೊಳಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ಅಂಗಳದಲ್ಲಿ ನಡೀತಾ ಇರುವಂಥದ್ದು. ಅಧಿವೇಶನಕ್ಕೆ ಮುಂಚಿತವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಆಗಸ್ಟ್ ಮೊದಲ ವಾರದಲ್ಲಿ ದಿನಾಂಕವನ್ನು ಅಧಿವೇಶನ ನಿಗದಿ ಮಾಡಲಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಈಗಿರುವಂಥದ್ದು. ಅಜಿ, ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.